ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ನಮ್ಮದು ಹೊಸ ಚಾನಲ್ ಇದು ಓಪನ್ ಮಾಡ್ತಾ ಇದ್ದೀವಿ. ಏನಂತ ಹೇಳ್ಬಿಟ್ಟು ಅಂದರೆ ಸಹನಾ ಪರಿ. ನಾವು ಇವತ್ತು ಪಲಾವ್ ಮಾಡ್ತಾ ಇದ್ದೀವಿ, ಅದರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ, ಆಮೇಲೆ 1 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತು 1 ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಆಮೇಲೆ ಅದು ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕಬೇಕು. ಆಮೇಲೆ ಸಾಸಿವೆ ಒಂಚೂರು ಚಟ್ ಆದಮೇಲೆ ಕರಿಬೇವು, ಆಮೇಲೆ ಇಲ್ಲಿ ಕ್ಯಾರೋಟು ಮತ್ತು ಬೀನ್ಸ್ ಮತ್ತು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀವಿ. ನೋಡ್ಬೋದು ನೀವು. ನಾವಿದನ್ನು ಕುಕ್ಕರಲ್ಲೇ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಬಟಾಣಿ ಹಾಕ್ತೀನಿ. ಇವಾಗ ಇದನ್ನು ಕಲಿಸ್ತಾ ಇದ್ದೀವಿ. ಜಾರಲ್ಲಿ ಟೊಮೆಟೊ ಮತ್ತು ಕೊಬ್ಬರಿ, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು. ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲದನ್ನು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡಿದರೆ ಮಸಾಲೆ ಎಣ್ಣೆಲಿ ಬೇಯಬೇಕು. ಅದೇ ತುಂಬ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಮಾಡಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ ಇದು. ಈ ಥರ ಮಾಡಿದರೆ ಈ ಬರೇ ಈ ಥರ ಡೈರೆಕ್ಟ್ ಹಾಕೋಕ್ಕಿಂತ ಈ ಮಿಕ್ಸರ್ ಮಾಡಿ ಮಸಾಲೆನ ಇದ್ರೊಳಗೆ ಹಾಕಿದರೆ ತುಂಬ ಈ ಥರ ನುಣ್ಣಗೆ ರುಬ್ಕೋಬೇಕು. ಇದನ್ನು ಇದಕ್ಕೆ ಹಾಕ್ಬೇಕು. ಇವಾಗ ಇದಕ್ಕೆ ಹಾಕಿ ಇದು ಎಣ್ಣೆಲಿ ಒಂದು ಸ್ವಲ್ಪ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಕಲ್ತ್ಕೊಂಡಿದ್ದೀನಿ. ಇದನ್ನು ಈ ಥರ ಮಸಾಲೆ ರುಬ್ಬಿ ಮಾಡೋದನ್ನ ತುಂಬ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಮಾಡಿ ನೋಡಿ, ತುಂಬ ರುಚಿ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಂದು ತಿಂತಾರೆ. ಇದನ್ನು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು, ಇದು ಎಣ್ಣೆ ಬೇಯಬೇಕು. ಸ್ವಲ್ಪ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಆಡ್ ಮಾಡೋದಿದೆ. ಇದಕ್ಕೆ ಅದು ಏನಾದರೂ ಮುಂದೆ ಸ್ವಲ್ಪ ಒಂದು ಅರ್ಧ ಹೊಳಕೆ ಅಷ್ಟು ನಿಂಬೆಹಣ್ಣು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ತೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದು ತಲೆ ಎಲ್ಲ ನೀಟಾಗಿದೆಲ್ಲ ಎಣ್ಣೆಲಿ ಬೆಂದ್ಕೊಂಡಿದೆ. ಇದೆಲ್ಲ ಈ ಥರ ಆಗಬೇಕಿದು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮರ್ತಿದ್ದೆ ಅದರೊಳಗೆ ಹಾಕೋದು. ಇದು ಎವರೆಸ್ಟ್ ಹೋಗಿದ್ದು ಚೂರು ಹಾಕಿದರೆ ಸಾಕು, ಅರ್ಜೆಂಟಿಗೆ ಅಂತ ತಂದಿದ್ದೀನಿ. ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರ್ತೀನಿ. ಇದನ್ನು ಈ ಥರ ಇದು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಇದಕ್ಕೆ ಪಾವನಷ್ಟು ಅಕ್ಕಿನ ತೊಳ್ಕೊಂಡು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅನ್ನ ಕೆಂಪ ರೈಸ್ ಉಳಿದಿತ್ತು, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಇವತ್ತು. ಇವಾಗ ಶುಗರ್ ಇದ್ದವರಿಗೆ ಬರೀ ರೈಸ್ ಊಟ ಮಾಡೋಕ್ಕೆ ಇಷ್ಟ ಆಗಿದ್ದವರು ನವಣಕ್ಕಿದು ಪಲಾವ್ ಮಾಡ್ಬೋದು. ಒಂದು ಸ್ವಲ್ಪ ನವಣಕ್ಕಿ, ಸ್ವಲ್ಪ ಕೆಂಪಕ್ಕಿನೂ ಮಿಕ್ಸ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು 1 ಪಾವ್ನಷ್ಟು ಇದೆ. ಇದು ಒಟ್ಟು 3 ಜನ ಊಟ ಮಾಡ್ಬೋದು. ಇದನ್ನು 1 ಪಾವ್ನಷ್ಟು. ತರಕಾರಿ ಎಲ್ಲ ಇರೋದ್ರಿಂದ ಇನ್ನೂ ತುಂಬಾ ಆಗುತ್ತೆ. ಈ ಥರ ಇಲ್ಲೆಲ್ಲ ಫುಲ್ ಮಿಕ್ಸ್ ಮಾಡಬೇಕು ಕ್ಲೀನಾಗಿ. ಉಪ್ಪು
ಹಾಕ್ತಾ ಇದ್ದೀನಿ. ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ನೋಡಿ ಆದಮೇಲೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ, ಇಷ್ಟ ಹಾಕ್ತಾ ಇದ್ದೀನಿ. ಆಮೇಲೆ ಮೇಲೆ ಬೇಕಾದ್ರೆ ನೋಡಿ ಹಾಕ್ಕೊಬೋದು, ಜಾಸ್ತಿ ಆದರೆ ಕಷ್ಟ ತಿನ್ನೋಕ್ಕಾಗಲ್ಲ. ಅದಕ್ಕೆ ಇಷ್ಟೇ ಹಾಕ್ತಾ ಇದ್ದೀನಿ. 2 ಸ್ಪೂನಷ್ಟು ಹಾಕಿದ್ದೀನಿ. ಇದೆಲ್ಲ ಮಿಕ್ಸ್ ಆಗ್ತಾ ಇದೆ. ಇವಾಗ ಇದು ನೀರು ಹಾಕೋದು ಅಷ್ಟೇ ಇರೋದು. ಇದು 3 ಲೋಟ, ಈ ಕಪ್ಪಲ್ಲಿ 3 ಲೋಟ ಹಾಕಿದ್ದೀನಿ. ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅನಿಸುತ್ತೆ. ಒಟ್ಟು ಟೋಟಲ್ 3.5 ಹಾಕ್ತಿದ್ದೀನಿ ನೀರು. ಉದ್ರುದ್ರು ಬೇಕು ಅನ್ನೋರಿಗೆ ಉದ್ರುದ್ರು ಬರುತ್ತೆ, ಅಷ್ಟು ಹಾಕಿದರೆ. ಈಗ ಲಿಡ್ ಕ್ಲೋಸ್ ಮಾಡೋ ಸಮಯ ಬಂತು. ಈಗ ಲಿಡ್ನ ಕ್ಲೋಸ್ ಮಾಡಬೇಕು. ಕೂಗಿಸಿದ್ರೆ ಆಯಿತು, ಪಲಾವ್ ರೆಡಿ ಆಗುತ್ತೆ. ಇದು ಈ ಥರ 2 ಕೂಗಿಸಿದ್ದೀನಿ. ಉದುರುದ್ರಿರ್ಲಿ ಅಂತ ಇಷ್ಟಪಡ್ತಾರೆ. ಈ ಥರ ಹಿಂಗೆ ಮಿಕ್ಸ್ ಮಾಡಬೇಕು. ಇದಕ್ಕೆಲ್ಲ ಕರೆಕ್ಟಾಗಿ ಹಾಕಿರೋದ್ರಿಂದ ಇದು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಒಂದ್ಸಲ ಅಳತೆ ತೊಗೊಂಡ್ಬಿಟ್ಟು ಅದೇ ಥರ ಮಾಡಿಬಿಟ್ರೆ ಈಸಿ ಆಗಿರುತ್ತೆ. ಈಗ ಇದನ್ನು ಈ ಥರ ಸ್ಟೀಲ್ ಬೌಲಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ತೋರ್ಸೋಕ್ಕೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ, ಇದೇ ಥರ ಬಂದಿದೆ ಅಂತ. ತುಂಬ ಟೇಸ್ಟ್ ಇರುತ್ತೆ, ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಯಾರೂ ತಪ್ಪದೆ ನೋಡಿ ಆಮೇಲೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ಲಿಗೆ ಹೊಸ ಚಾನಲ್ಲು ಓಪನ್ ಮಾಡ್ತಿರೋದು, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳಿಬಿಟ್ಟ. ಓಕೆ, ಬಾಯ್.